ಕಾರ್ಪೊರೇಟ್ ಎಂಪ್ಲಾಯಿಯಿಂದ ಆಟೋ ಡ್ರೈವರ್ ಆಗಬೇಕು ಅನ್ನುವಂತಹ ವ್ಯಕ್ತಿ ಬಗ್ಗೆ ತುಂಬಾ ಪ್ರೌಡ್ ಇದೆ ರೀ ನನಗೆ. ಒಟ್ಟಿನಲ್ಲಿ ಜೀವನ ಸಾಗಿಸೋಕೆ ಒಂದು ಕೆಲಸ ಮಾಡಬೇಕು, ಅದು ಹೇಗಿದ್ರು ಸರಿ ಅನ್ನುವಂತಹ ನಿಟ್ಟಿನಲ್ಲಿ ಕಾಯಕವೇ ಕೈಲಾಸ ಅಂದ್ಕೊಂಡು ಬದುಕ್ತಾ ಇದ್ದೀರಿ. ಓದ್ದವರು ಈ ತರ ಕೆಲಸ ಮಾಡೋಂಗಿಲ್ಲ, ಓದ್ದೇ ಇರೋರು ಈ ಕೆಲಸ ಮಾಡಬೇಕು ಅಂತ ಬ್ರಾಕೆಟ್ ಹಾಕೊಂಡು ಜೀವನ ಮಾಡ್ತಿದ್ದಾರೆ. ಸೊ ನಾನು ಅದನ್ನ ಬ್ರೇಕ್ ಮಾಡಿ ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ. ತುಂಬಾ ಜನ ಹೇಳ್ತಾರೆ ಕಾರ್ಪೊರೇಟ್ ಜೀವನ ಅಂದ್ರೆ ಒಂಥರ ಸೆಟಲ್ಡ್ ಲೈಫ್. ಅದು ಮುಂಚೆ ಕಾರ್ಪೊರೇಟ್ ಅಲ್ಲಿ ಇದ್ದೆ, ಬಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸೆಟ್ ಮಾಡ್ಕೊಂತೀವಿ. ಅದೆಲ್ಲ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗೋಸ್ಕರ. ಒಳಗಡೆ ದುಃಖ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ ಅಂಡ್ ನಾಟ್ ಅ ಲಾಟ್ ಆಫ್ ಪೀಪಲ್ ಸಪೋರ್ಟ್ ಮೀ. ಇವಾಗ ಮ್ಯಾನೇಜರ್ ಬಂದ್ಬಿಟ್ಟು ಬೈದ್ರೆ ಆ ಮಗ ಈ ಮಗ ಅಂತ ಬೈದ್ರೆ ಬೈಸ್ಕೊಂಡಿರ್ಬೇಕು. ಕಾರ್ಪೊರೇಟ್ ಇದರಲ್ಲಿ ಸ್ಲೇವ್ಸ್ ತರ ಟ್ರೀಟ್ ಮಾಡ್ತಾರೆ ಸರ್? Absolutely. That is the point. Bonded labor ಗಿಂತ ಕೆಟ್ಟದಾಗಿರುತ್ತೆ. ಏನ್ ಮಾಡ್ಕೊಂಡಿರೋದು ರಾಕೇಶ್ ಅವರು? ಇಷ್ಟು ಚಂದ ಇಂಗ್ಲಿಷ್ ಮಾತಾಡ್ತೀರಿ. I was born intelligent, but the education system ruined me. ಬಹಳ ಜನ ಕಮೆಂಟ್ಸ್ ಹಾಕ್ತಿದ್ರು, ಯಾವ ಹೀರೋ ಕಡಿಮೆ ಇಲ್ಲ ಗುರು, ನೀನು ಹೀರೋ ಆಗ್ಬೋದು ಅಂತ ಹೇಳ್ತಾ ಇದ್ರು. ಹೀರೋ ಆಗೋ ಪ್ಲಾನ್ಸ್ ಇಲ್ಲ, ಏನಾದ್ರೂ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ರೋಲ್ ಸಿಕ್ಕಿದ್ರೆ. I know my fame right now, it went up on a steep scale and it will fall down. One day it will fall down. ಬಟ್ ಆಟೋ ಡ್ರೈವರ್ ಕೆಲಸ ಅಂತೂ ಬಿಡಲ್ಲ. ಇದು ಒಂಥರ ಏನಂದ್ರೆ ಇಟ್ ಇಸ್ ಮೈ ಐಡೆಂಟಿಟಿ ರೈಟ್ ನೌ. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ. ಐ ಡೋಂಟ್ ಮೈಂಡ್ ಬೀಯಿಂಗ್ ಕಾಲ್ಡ್ ಆಸ್ ಅನ್ ಆಟೋ ಡ್ರೈವರ್. ಆಟೋ ಡ್ರೈವರ್ ರಾಕೇಶ್ ಇಸ್ ಮೈ ಐಡೆಂಟಿಟಿ. ಐ ವೇರ್ ಇಟ್ ಲೈಕ್ ಅ ಬ್ಯಾಡ್ಜ್ ಆಫ್ ಆನರ್. ವೆರಿ ನೈಸ್, ಸೂಪರ್.